ಇನ್ನು ಈ ಮಾತುಕತೆ ನಡೆಸೋಕೆ ಈಗ ಒಂದಿಷ್ಟು ಸೂಚನೆ ಕೊಟ್ಟಿದ್ದಾರೆ ಅಂತ ಈಗೆಲ್ಲ ಆಗಿದೆ. ಅದು ಮಾತುಕತೆ ಆಯ್ತಲ್ಲ ಮಾತುಕತೆ ಕೂಡ ಮಾತಾಡಾಗಿದೆ ಸರ್. ಈಗ ನೋಡೋಣ, ಈಗ ವರ್ಕರ್ಸ್ ತೀರ್ಮಾನ ಮಾಡ್ಕೊಳ್ಳಿ. ಎಸ್ ಎಸ್, ಮುಂದಕ್ಕೆ ಹೋಗೋಣ. ಸೊ ಇನ್ನು ಈ ಲೆಕ್ಕಾಚಾರಗಳು ಏನು ಬೇಕಾಗಿಲ್ಲ. ಏನ್ ಬೇಡ, ಎಲ್ಲ ಹೇಳ್ಬಿಟ್ವಲ್ಲ. ಇನ್ನು ರಾಜಧಾನಿ ಬೆಂಗಳೂರಲ್ಲಿ ಮತ್ತೆ ಈಗ ಕಸ ಸಮಸ್ಯೆಗೆ ಹೋಗ್ಬಿಡೋಣ ಸರ್. ತಾರಕಕ್ಕೇರಿದೆ. ಹಿಂದೆ ಕೂಡ ಗಾರ್ಬೇಜ್ ಸಿಟಿ ಅಂತ ಕರೆಸ್ಕೊಂಡಿತ್ತು. ಯಲಹಂಕ ಸಮೀಪದ ಗ್ರಾಮಗಳಿಗೆ ಅನುದಾನ ಬರ್ತಿಲ್ವಂತೆ. ಮಿಟಗಾನಹಳ್ಳಿ, ಬೆಳ್ಳಹಳ್ಳಿ ಗ್ರಾಮಸ್ಥರೆಲ್ಲ ಕ್ವಾರಿಯಲ್ಲಿ ಕಸ ವಿಲೇವಾರಿ ಸಂಪೂರ್ಣ ಸ್ಥಗಿತಗೊಳಿಸ್ಬಿಟ್ಟಿದ್ದಾರೆ. ಈಗ ಇದರಿಂದಾಗಿ 150ಕ್ಕೂ ಹೆಚ್ಚು ಕಸದ ಲಾರಿಗಳು ಹಾಗೆ ನಿಂತ್ಕೊಂಡ್ಬಿಟ್ಟಿವೆ. ಡಂಪೇ ಮಾಡಿಲ್ವಂತೆ. ಕಿಲೋಮೀಟರ್ ಗಟ್ಟಲೆ ರಸ್ತೆಗಳಲ್ಲಿ ನಿಂತ್ಕೊಂಡಿವೆ. ಆದರೆ ಸಂಜೆ 2 ಗ್ರಾಮಗಳ ಗ್ರಾಮಸ್ಥರ ಜೊತೆಗೆ ಅಧಿಕಾರಿಗಳೇನೋ ಸಭೆ ನಡೆಸಿಬಿಟ್ಟು ಶೀಘ್ರದಲ್ಲೇ ಅನುದಾನ ರಿಲೀಸ್ ಮಾಡ್ತೀವಿ ಅಂತೆಲ್ಲ ಭರವಸೆಯನ್ನು ಕೊಟ್ಟಿದ್ದಾರೆ, ಒಪ್ಕೊಂಡಿದ್ದಾರಂತೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಕ್ವಾರಿಯಲ್ಲಿ ಕಸ ವಿಲೇವಾರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ಮಂಕಲಾಳದ MSGP ಕಸದ ಘಟಕ ಬಳಿ ಬಿಜೆಪಿ ಶಾಸಕ ಧೀರಜ್ ಮುನಿರಾಜು 10 ಕಸದ ಲಾರಿಗಳನ್ನು ತಡೆದು ದಂಡ ಹಾಕ್ಸಿದಾರಂತೆ. ನಮ್ಮ ಸಮಸ್ಯೆ ಬಗೆಹರಿಸಿಲ್ಲ, ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಅವರು. 21% ಕಮಿಷನ್ ಆರೋಪವನ್ನು ಯಾರು ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಮಾಡಿದ್ದಾರೆ. ಸೊ ಈ ಕಡೆಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಕಸದ ಲಾರಿಗಳನ್ನು ಸುಮ್ಮನೆ ಬಿಡಬೇಕು, ಇಲ್ಲದಿದ್ದರೆ ಎಸ್ಮಾ ಜಾರಿ ಮಾಡ್ತೀವಿ ಅಂತ ಅಲ್ಲಿ DCM DK ಶಿವಕುಮಾರ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ನೋಡಿ, ಬೋರ್ಗಳೆಲ್ಲ ನಿಲ್ಸಾಕ್ಯವ್ರೆ. ಕಚಡ ನೀರು ಬರ್ತಾವಂತ 4-5 ವರ್ಷ ಸತ್ತಾಗ ಇಲ್ಲಿ ಸೈಡ್ ನೀರು ಕುಡ್ದು ದುರ್ವಾಸನೆ ಆಗಿದೆ ಸಹ. ಕುಡಿಯೋಕೆ ನೀರು ಕೂಡ ಇಲ್ಲ. ಮಾದೇಪುರ ಕ್ಷೇತ್ರದಾಗ ಏನೋ ಮಾಡಿಲ್ಲ. ಸುಮ್ಮನೆ ಕಳಿಸ್ಬಿಡ್ರಿ ವಾಪಸ್ಸು. ಸಿಕ್ಕಾಪಟ್ಟೆ ಎಲ್ಲ ಇರ್ತದೆ ನೀರೊಳಗೆ. ಆ ಕಡೆ ಸ್ವಲ್ಪ ಒಳಕೋಗಿ ನೋಡ್ರಿ. ಬೆಂಗಳೂರಿನ ಕಸದ ಇದರಲ್ಲಿ ಸರ್ಕಾರನೇ ಒಂದು ಮಾಫಿಯಾ ಆಗ್ಬಿಟ್ಟಿದೆ. ಕಸದ ಟೆಂಡರ್ ತಗೋಬೇಕಾದ್ರೆ ಸರ್ಕಾರಕ್ಕೆ 7, ಬಿಲ್ ಕೊಡಬೇಕಾದ್ರೆ 7. ಸ್ಪೆಷಲ್ ಆಗಿ ಆಲ್ MLAs ಎಲ್ಲ ಕಸ ಹಾಕ್ಬಾರ್ದು ಅಂತೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಗೌರವದಿಂದ ಇದ್ರೆ ಸರಿ, ಇಲ್ಲ ಅಂದ್ರೆ ನಾನು ಎಸ್ಮಾಲಿ ಆಕ್ಷನ್ ತಗೋಬೇಕಾದಂತ ಪರಿಸ್ಥಿತಿ ಬರ್ತದೆ. MLA ಆಗ್ಲಿ ಯಾರೇ ಆಗ್ಲಿ, ನಾವು ಮರ್ಸಿಲೆಸ್ಗೆ ಈ ಕಸನ ನಿಲ್ಸಿದ್ರೆ ಅವ್ರ ಮನೆ ಮುಂದೆನೆ ಹಾಕ್ಸಿಸ್ತೀನಿ. ಅವ್ರ ಮನೆ ಮುಂದೆನೋ ಇಲ್ಲ BJP ಆಫೀಸ್ಗೆ ಅದೇ ಕಸ ಎತ್ಕೊಂಡೋಗಿ ಲೋಡಲ್ಲಿ ಹಾಕ್ಸ್ತಾ ಇದೀನಿ. ಆ ಕಸ ಇನ್ನೆಲ್ಲಿಗೆ ಹೋಗ್ಬೇಕು? ಅಶೋಕನ್ ಮನೆಗೆ ಹೋಗ್ಬೇಕು. ಬೆದರಿಕೆಯನ್ನ ಹಾಕಿದ್ದಾರೆ. ಬಿಜೆಪಿ ಪಾರ್ಟಿ ಆಫೀಸು ಬೇಡ, ಅಶೋಕಣ್ಣವ್ರ ಮನೆನೂ ಬೇಡ, ವಿಜಯಣ್ಣವ್ರ ಮನೆನೂ ಬೇಡ, ನಮ್ಮ ಮನೆ ಮುಂದೆನೆ ತಂದು ಸುರಿರಿ. ನನ್ನ ತಾಲೂಕಲ್ಲಿ ಬೇರೆ ಕಡೆ ಹಾಕ್ಬೇಕಾಗಿರುವಂತ ಕಸ ನಾನು ತಗೊಳ್ಳಲ್ಲ. 70 ಕಸ ಲಾರಿಗಳಿಗೆ, ಬಲ್ಕರ್ಗಳಿಗೆ ತಾವು ಅವಕಾಶ ಕೊಟ್ಟಿದ್ದೀರಾ. ಆ 70 ಗಾಡಿಗಳಿಗೆ ಆಲ್ರೆಡಿ 72, ನಿನ್ನೆ ಇವತ್ತು 75 ಹಾಕಿದ್ದೀರಾ. ಯಾವುದೇ ಕಾರಣಕ್ಕೂ ಬೇರೆ ಕಾರ್ಪೊರೇಷನ್ಗಳು ಯಾವುದು ಮಾದೇವಪುರದಲ್ಲಿ ಮತ್ತು ಬ್ಯಾಟರಾಯನಪುರದಲ್ಲಿ ಸುರಿಬೇಕಾಯಿತು ಅದನ್ನ ದೊಡ್ಡಬಳ್ಳಾಪುರದಲ್ಲಿ ನಾವು ಹಾಕ್ಸ್ಕೊಳ್ಳಲ್ಲ. ಇಸ್ ರೈಟ್. ಮೂಲ ಸೌಕರ್ಯಗಳನ್ನೇ ಕೊಡದೇನೆ ಒಂದು ಅದಲ್ಲ. ಹಾಂ ಸರ್, ಅಕ್ಸೆಪ್ಟೆಡ್ ಏನಿದೆ ಅದು ಮಾಡಿ. DK ಶಿವಕುಮಾರ್ ನಿಮ್ಮನೆ ಮುಂದೆನೇ ಹಾಕ್ಕೊಳ್ಳಿ. ಬೇಡ, ಕನಕಪುರದಲ್ಲಿ ಯಾಕೆ ಡಂಪಿಂಗ್ ಯಾರ್ಡ್ ಮಾಡ್ಕೊಳ್ಳಲ್ಲ? ಹಾರೋಹಳ್ಳಿಲಿ ಮಾಡಿ. ಡಂಪಿಂಗ್ ಹಾಂ, ನಿಮ್ಮ ಕನಕಪುರದಲ್ಲಿ ನಿಮ್ಮದು ಸ್ವಂತೂರು ಇದೆಯಲ್ಲ, ಆಲೂರಲ್ಲಿ ಅಲ್ಲೇ ಮಾಡಿ ನೋಡೋಣ. ಯಾಕೆ ಮಾಡಲ್ಲ? ಅಲ್ಲಿ ಅಕ್ಕಪಕ್ಕದಲ್ಲಿ ಡಂಪಿಂಗ್ ಯಾರ್ಡ್ ಮಾಡಿ ಅಲ್ಲೇ ಮಾಡಿ. ಅಲ್ಲೇ ಯಾವ್ದಾರು ಒಂದು ಕ್ವಾರಿ ಹುಡುಕಿ ನೋಡೋಣ. ಅಲ್ಲೇ ಮಾಡಿಸಿ ತೊಗೊಂಡೋಗಿ ಬೆಂಗಳೂರಿಗೆ ಹಾಕ್ಸಿ. ಬೇರೆ ಗ್ರಾಮಗಳು ಯಾಕೆ? ಎಗೈನ್ ಮರ್ಯಾದೆಯಿಂದ ಇದ್ರೆ ಸರಿ. ಏನು ಮಾಡ್ತೀರಿ? ಎಷ್ಟು ಜನ ಒಳಗೆ ಹಾಕಿಸ್ತೀರಿ? ಏನು ನಿಮ್ಮ ಸರ್ಕಾರ ನೀವೇನು ಪರ್ಮನೆಂಟಾ? ನೀವು ಹೋದಾಗ ಇನ್ನೊಬ್ಬ ಎಸ್ಮಾ ಹಾಕಿ ನಿಮ್ಮನ್ನು ಒಳಗೆ ಹಾಕೋಕ್ಕಾಗಲ್ವ ಯಾವನಿಗೂ? ವಾಟ್ ಯು ಪೀಪಲ್ ಥಿಂಕ್ ಆಫ್ ಯುವರ್ ಸೆಲ್ಫ್ಸ್? ಅಧಿಕಾರ ಅನ್ನೋದು ಪರ್ಮನೆಂಟ್ ಅನ್ನೋ ಭ್ರಮೆನಲ್ಲಿ ಆಟ ಆಡ್ತೀರಾ ಎಲ್ಲರೂ, ವೆದರ್ ಇಟ್ಸ್ BJP ಆರ್ ಕಾಂಗ್ರೆಸ್. ಸಿ, ಫಸ್ಟ್ ಆಫ್ ಆಲ್ ಇಟ್ಸ್ ಎ ಮ್ಯಾಸಿವ್ ಇಶ್ಯೂ. ಹೌದು, ಅದೆಲ್ಲರಿಗೂ ಅರಿವಿದೆ. ಅಲ್ಟಿಮೇಟ್ಲಿ ಅದು ಎಲ್ಲರೂ ಒಂದು ಕಡೆ ಹೋಗಬೇಕು. ನನ್ನ ಮನೆಯ ಕಸವನ್ನು ಇನ್ಯಾರ್ದೋ ಮನೆ ಬಾಗಿಲಿಗೆ ಹಾಕೋವಾಗ ಒಂದು ಸೌಜನ್ಯ ಇರಬೇಕು ಅಂತ ನಾನು ಹೇಳೋದು. ಎಸ್. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇದು DK ಶಿವಕುಮಾರ್ ಮನೆ ಕಸಾನ, HR ರಂಗನಾಥ್ ಮನೆ ಕಸಾನ ದೊಡ್ಡಬಳ್ಳಾಪುರದಲ್ಲಿ ತೊಗೊಂಡೋಗಿ ಯಾರದ್ದೋ ಊರಲ್ಲಿ ಹಾಕೋವಾಗ ಸ್ವಲ್ಪ ಮಾನ ಮರ್ಯಾದೆ ಸೌಜನ್ಯ ಅನ್ನೋದು ನಮಗಿರಬೇಕು. ತಗ್ಗಿ ಬಗ್ಗಿ ನಡಿಬೇಕು ಸ್ವಲ್ಪ. ನಾವು ತಗ್ಗಿ ಬಗ್ಗಿ ನಡಿಬೇಕು. ಎಸ್, ಆಲ್ ರೈಟ್. ಸೊ ಪ್ರಾಕ್ಟಿಕಲಿ ಜಾಗ ಇಲ್ಲದೆ ಇರ್ಬೋದು. ದೆರ್ ಆರ್ ಸರ್ಟನ್ ಇಶ್ಯೂಸ್ ಅದರಲ್ಲಿ, ನಾನು ಒಪ್ಕೋತೀನಿ, ಅದನ್ನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಓಕೆ, ಎಲ್ಲರೂ ಬೇಡ ಅಂದರೆ ಏನು ಮಾಡೋಣ ಅಲ್ಟಿಮೇಟ್ಲಿ ಹೇಳಿ ಅಂತ. ಎಸ್. ಹಾಗಾಗಿ ಏನೋ ಒಂದು ರೆಸಲ್ಯೂಷನ್ಗೆ ಬರಬೇಕು. ಬಟ್ ಲಾಸ್ಟ್ BJP ಅಧಿಕಾರದಲ್ಲಿದ್ದಾಗೂ ಇದೇ ಸಮಸ್ಯೆ ಆಗಿತ್ತು ಸರ್. ಅವಾಗ ಗಾರ್ಬೇಜ್ ಸಿಟಿ ಆಗ ನಿಮ್ಮ BJP ಎಲ್ಲ ಘನತೆವೆತ್ತ ಮೊಬೈಲಲ್ಲಿ ಚುಚ್ಕೊಂಡು ಸಾಯೋ ಲೀಡರ್ಗಳು ಏನೇನು ಹಾಕಿದ್ರು ಅಂತ ತೆಕ್ಕೊಳ್ಳಿ ಸೋಷಿಯಲ್ ಮೀಡಿಯಾನಲ್ಲಿ. ಯಾವ್ಯಾವ ಫೋಟೋ ಹಾಕಿ ಏನೇನು ಕಾಮೆಂಟ್ರಿನ ಅಭಿನವ ವಿವೇಕಾನಂದನ್ ಥರ ಪ್ರಭೂತಿಗಳ ಥರ ಹಾಕಿದ್ರು ಅಂತ ಈಗ ನೋಡ್ಕೊಳ್ಳಿ. ಈಗ ಈ ಮಂತ್ರಿ ನಾಳೆ ಶಿವಕುಮಾರ್ಗೆ ಯಾರು ಹೇಳೋಕ್ಕಾಗಲ್ವಾ? ನೀವು ಅಧಿಕಾರದಲ್ಲಿದ್ದಾಗ ಶಿವಕುಮಾರ್ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದರೆ ಸರಿ, ಇಲ್ಲದ್ರೆ ಎಸ್ಮಾ ಹಾಕ್ಬಿಟ್ಟು ಒಳಗೆ ಹಾಕಿಸ್ಬಿಡ್ತೀನಿ ಅಂತ ಹೇಳೋಕ್ಕಾಗಲ್ವ ಯಾರಿಗೂ? ಹಂಗಾರೆ ನೋ, ದಿಸ್ ಇಸ್ ನಾಟ್ ದ ವೇ. ಎಸ್, ಅಫ್ಕೋರ್ಸ್ ದೇರ್ ಇಸ್ ಎ ಪ್ರಾಬ್ಲಮ್, ಐ ಅಗ್ರಿ. ನೀವು ಕಮಿಟ್ ಮಾಡಿದ್ದಾರೆ ಯಾವುದೋ ಹಳ್ಳಿಗೆ ಇಷ್ಟು ಅಂತ, ಅಷ್ಟನ್ನು ಹಾಕಬೇಕಪ್ಪ. ಓಕೆ, ಬಟ್ ಇದ್ರ ಸೊಲ್ಯೂಷನ್ ಕಂಡುಹಿಡಿಯೋಕೆ ಆಗಲ್ಲ ಸರ್. ಬೇರೆ ದೇಶಗಳಲ್ಲೂ ಹಿಂಗೆ ಇದೆ. ವರ್ಲ್ಡ್ ವೈಡ್ ಪ್ರಯತ್ನಗಳು ಬೇರೆ ಇವೆ, ನಮ್ಮ ಪ್ರಯತ್ನಗಳು ಬೇರೆ ಇವೆ.
ಐ ಡು ನಾಟ್ ಸೇ ಡಿ ಕೆ ಶಿವಕುಮಾರ್ ಮ್ಯಾಜಿಕ್ ಮಾಡೇನೋ ಮಾಡೋಕ್ಕಾಗತ್ತೆ ಅಂತ ನಾನೇನು ಅಂದ್ಕೊಂಡಿಲ್ಲ. ಓಕೆ. ಅಥವಾ ರಂಗಾರ್ ನಾಳೆ ಹೋದರೂ ನಾನು ಮ್ಯಾಜಿಕ್ ಮಾಡಿಬಿಡ್ತೀನಿ ಅಂತ ಹೇಳ್ಕೊಳ್ಳೋ ಸ್ಟೇಜಲ್ಲಿ ಇಲ್ಲ ಇದು. ಯಾಕಂದರೆ ನಮ್ಮ ಬೆಂಗಳೂರು ಆ ಪರಿಪ್ರಮಾಣದಲ್ಲಿ ತ್ಯಾಜ್ಯವನ್ನು ಸೃಷ್ಟಿ ಮಾಡ್ತಾ ಕೂತಿದ್ದೀವಿ ನಾವು. ಅಲ್ಲ, ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಸರ್, ಲಾಸ್ಟ್ 13 years ಬ್ಯಾಕು ಇದೇ ರೀತಿಯಾಗಿ ಬೆಳವಣಿಗೆ ಆದಾಗ ಎಲ್ಲಿವರೆಗೆ ನಾವು ಲ್ಯಾಂಡ್ ಡಂಪ್ವರೆಗೆ ಹೋಗ್ತೀವಿ, ಲ್ಯಾಂಡ್ ಡಂಪ್ ಸ್ಟ್ರಾಟಜಿನಲ್ಲಿ ಇರ್ತೀವಿ, ಅಲ್ಲಿವರೆಗೂ ನಾವು ಇದನ್ನು ಅನುಭವಿಸ್ಬೇಕು. ಓಕೆ. ಇದನ್ನು ದಾಟಿ ಬೇರೆ ಬೇರೆ ಮೆಥಡಾಲಜೀಸ್ಗೆ ಹೋಗಬೇಕು. ರಾಮಲಿಂಗಾರೆಡ್ಡಿ ಅವರು ಇದ್ದಾಗ ಅಲ್ಲಿ ಯಾವುದೋ ಒಂದು ಭಾಗದಲ್ಲಿ ಪ್ರದೇಶದಲ್ಲಿ ಅದನ್ನು ರೀಸೈಕಲ್ ಮಾಡಿ ಏನೋ ಮಾಡೋ ಅಂಥದ್ದೊಂದನ್ನು ಮಾಡಿದಾಗ ಅದಕ್ಕೆ ಅಪೋಸ್ ಮಾಡಿದ್ರು. ಏನಾಗಿದೆ, ಎಲ್ಲಿಗೆ ಡಿ ಕೆ ಶಿವಕುಮಾರೋ, ನಾನು ಡಿ ಕೆ ಶಿವಕುಮಾರ್ದು ಪ್ರಾಬ್ಲಮ್ ಇದು ಅಂತ ಹೇಳ್ತಿಲ್ಲ. ಲ್ಯಾಂಗ್ವೇಜ್ ಯು ಯೂಸ್ ಅಗೇನ್ಸ್ಟ್ ಸರ್ಟನ್ ಟೈಮ್ಸ್ ಶುಡ್ ಬಿ ಕಂಟ್ರೋಲ್ಡ್ ಅಂತ ಹೇಳ್ತಿರೋದು. ಎಸ್, ಅಷ್ಟೇ ನಾನು ಹೇಳ್ತಿರೋದು. ಸೊ ಎರಡನೇದು ಏನು, ಎಲ್ಲರೂ ನಮ್ಮನೆ ಹತ್ರ ಬೇಡ ಅಂತಲೇ ಹೇಳ್ತಾರೆ. ಸಹಜ. ಈಗ ನಾನು ಹೇಳ್ದಂಗೆ ದೊಡ್ಡಾಲೂರಿನಲ್ಲಿ ಕ್ವಾರಿ ಯಾವ್ದಾದ್ರು ಹುಡುಕಿಸ್ಬಿಟ್ಟು ಡಂಪ್ ಮಾಡಿ ಅಂದ್ರೆ ಆಗತ್ಯೋ? ಯಾರು ಬೇಡ ಅಂತಾರೆ. ಹಾಗಾಗಿ ದಿಸ್ ಹ್ಯಾಸ್ ಟು ಬಿ ಹ್ಯಾಂಡಲ್ಡ್ ಇನ್ ಎ ವೆರಿ ಡಿಫರೆಂಟ್ ವೇ. ಇದರಲ್ಲಿ ಅಪ್ಪಿತಪ್ಪಿ ಭಾರತೀಯ ಜನತಾ ಪಕ್ಷದವರು ಯಾರು ಕೆಲವರುಗಳು ರಾಜಕಾರಣ ಮಾಡ್ತಾ ಕೂತಿದ್ರೆ ಅವರು ದೇಶದ್ರೋಹಿಗಳು ಮತ್ತು ನಗರದ್ರೋಹಿಗಳು, ಸ್ವಾರ್ಥಿಗಳು ಮತ್ತು ಕಂತ್ರಿಗಳವರು. ಎಸ್. ಯಾಕಂದರೆ ನಾಳೆ ನೀವು ಅಧಿಕಾರಕ್ಕೆ ಬಂದಾಗಲೇ ನಿಮಗೂ ಈ ಕಾಟ ಇನ್ನೊಬ್ಬ ಕೊಡ್ಬೋದು ಅನ್ನೋದನ್ನು ಜ್ಞಾನ ಇಟ್ಕೋಬೇಕು ನೀವು ಸ್ವಲ್ಪ. ಬಂದೇ ಬರುತ್ತೆ ಮತ್ತೆ. ಹಾಗಾಗಿ ಇದನ್ನು ಒಂದು ಹೋಲಿಸ್ಟಿಕ್ಕಾಗಿ ಮಾಡಬೇಕೇ ಹೊರತು ಅವನಿಗೆ ನಾನು ಹೆದರಿಸ್ಬಿಡ್ತೀನಿ, ಇವನಿಗೆ ನಾನು ಹೆದರಿಸ್ಬಿಡ್ತೀನಿ, ಇವನಿಗೆ ನಾನು ಬಡ್ದಾಕ್ಬಿಡ್ತೀನಿ, ಇವನಿಗೆ ಚಚ್ಚಾಕ್ಬಿಡ್ತೀನಿ, ಇವನಿಗೆ ಗುದ್ದು ಬಿಡ್ತೀನಿ, ಅವ್ನಿಗೆ ಮೂಳೆ ಮುರಿದು ಬಿಡ್ತೀನಿ, ಇವನಿಗೆ ಹಲ್ಲು ಉದುರಿಸ್ಬಿಡ್ತೀನಿ, ಅವನಿಗೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ, ಇವನಿಗೆ ಬುರುಡ ಕೆತ್ತಬಿಡ್ತೀನಿ ಅಂತ ಈ ಲ್ಯಾಂಗ್ವೇಜ್ ವರ್ಕ್ ಆಗಲ್ಲ, ವರ್ಕ್ ಆಗಲೂಬಾರ್ದು. ಅದು ರಾಜಕಾರಣ ಅಲ್ಲ, ಪ್ರಾಪರ್ ಡೀಸೆಂಟ್ ಡೆಮೋಕ್ರಸಿ ಅಲ್ಲ. ಎಸ್.